ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನಾನು ಇವಾಗೊಂದು ಇಂಪಾರ್ಟೆಂಟ್ ನಮ್ಮ ಮಲ್ಲಿಗೆ ಗಿಡದೊಂದು ಟಿಪ್ಸನ್ನು ಹೇಳಲಿಕ್ಕೆ ನಾನು ವಿಡಿಯೋ ಮಾಡಿದ್ದು. ನಾನು ಇನ್ನು ಈ ಮಳೆಗಾಲೆಲ್ಲ ಶುರು ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ, ಹೂ ಆಗೋದಿಲ್ಲ, ಗಿಡ ಕೊಳುತ್ತೋಗ್ತದೆ, ಹಳದಿ ಬಣ್ಣಕ್ಕೆ ಬರ್ತದೆ. ಅದೆಲ್ಲ ಮಾಮೂಲಾಗಿ ಇರುವಂಥದ್ದು. ಆದರೆ ಈ ಹಳದಿ ಬಣ್ಣ ಇರುವಂಥದ್ದು ಏನು ಅಂತ ಹೇಳಿದರೆ, ಮಳೆ ಜಾಸ್ತಿ ಬರುವಾಗ ಹೀಗೆಲ್ಲ ಬರ್ತದೆ. ಇನ್ನು ಅದು ದೊಡ್ಡ ಕೇರಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕೆ ಮೆಡಿಸಿನ್ ಅವಶ್ಯಕತೆಯೂ ಬರುವುದಿಲ್ಲ. ಇದನ್ನು ನೋಡಿ, ಇದಕ್ಕೆ ನಾನು ಯಾವುದೇ ಥರದ ಗೊಬ್ಬರ ಹಾಕಲಿಲ್ಲ. ಗಿಡ ಎಲ್ಲ ಒಂಥರ ಯೆಲ್ಲೋಶಾಗಿ ಬಂದಿದೆ, ಬಟ್ ಅದು ಕಾಯಿಲೆಯಾಗಿ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಎಂಥ ಗೊಬ್ಬರ ಹಾಕದ ಕಾರಣ ಗಿಡ ಸಾಯುವುದಿಲ್ಲ ಮಾತ್ರ, ಅದಂತೂ ಕನ್ಫರ್ಮ್. ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಎಂತ ಸಹ ಹಾಕಲಿಲ್ಲ ಇದಕ್ಕೆ. ಇದರಲ್ಲಿ ಆದಂಥ ಅಲ್ಲಿಗೆ ಅಷ್ಟೇ. ಅಂದರೆ ನಾನಿವಾಗ ಸೇಲ್ ಅಂತ ಮಾಡೋದಿಲ್ಲ, ಎಲ್ಲರ ಒಂದು ರಿಕ್ವೆಸ್ಟ್ ವಿಡಿಯೋ ಮಾಡಿ ಅಂತ, ಅಂದರೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಡೌಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನೊಂದು ವಿಡಿಯೋ ಮಾಡಿದ್ದು ನೋಡಿ. ಇನ್ನೊಂದು ಸ್ವಲ್ಪ ಗಿಡ ನಾನು ಮಾಡ್ತೇನೆ, ಸ್ಲ್ಯಾಪಲ್ಲಿ ಮಾಡಬೇಕು ಅಂತಿದ್ದೇನೆ. ಮನೆಯಲ್ಲಿ ಟೆರಿಸಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೇನೆ. ಇವಾಗ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತಿದ್ದೇನೆ. ಯಾಕೆಂತ ಹೇಳಿದರೆ, ಸೇಲ್ ಮಾಡೋ ಉದ್ದೇಶದಿಂದ ಅಲ್ಲ, ನನಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಇದ್ದಾರೆ, ಅವರಿಗೊಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ಕೊಡುವ ಅಂತ ಹೇಳಿ ಅಷ್ಟೇ. ಮತ್ತು ಸೇಲ್ ಮಾಡುವ ಉದ್ದೇಶ ಇಲ್ಲ ನನಗೆ ಅದು ಪರ್ಸನಲ್ ಆಗಿ ಅಂದರೆ ತುಂಬ ಜನ ಡೌಟ್ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅದನ್ನೊಂದು ಅವರ ಒಂದು ರಿಕ್ವೆಸ್ಟಿಗೆ ನಾನು ಗಿಡ ನೋಡಿ, ಇದೆಲ್ಲ ನಾನು ಸೈಡಲ್ಲಿ ನೆಟ್ಟ ಗಿಡ ಚೆನ್ನಾಗಿ ಬಂದಿದೆ ನೋಡಿ. ಇಂಥ ಗಿಡ ಉಂಟು ಸ್ವಲ್ಪ, ಅದನ್ನೆಲ್ಲ ನಾನು ಟೆರಿಸಿಗೆ ಇಡ್ತೇನೆ, ನಾನು ಅಲ್ಲೇ ಇಡ್ತೇನೆ ನೋಡಿ. ಇದಕ್ಕೆಲ್ಲ ಏನು ಹಾಕಲಿಲ್ಲ, ಏನು ಅಂತ ಹೇಳಿದರೆ ಏನು ಹಾಕಲಿಲ್ಲ, ಬರೀ ಮಣ್ಣಲ್ಲಿ ನೆಟ್ಟದ್ದು. ಸೊ ಇದನ್ನೊಂದು ಕ್ಲಿಯರ್ ಮಾಡಬೇಕು ಅಂತಿದ್ದೇನೆ. ಹಾಗಾಗಿ ಇನ್ನು ಮಳೆ ಶುರುವಾಗುವಾಗ ಹಸಿ ಗೊಬ್ಬರ ಯಾವುದನ್ನು ಹಾಕಬೇಡಿ ಆಯಿತಾ. ಸಗಣಿ ಮತ್ತು ಈ ಕಂಪೋಸ್ಟ್ ಹಾಕಿ ಪರವಾಗಿಲ್ಲ. ಮತ್ತು ಸಗಣಿ, ಈ ಕಡಲೆ ಹಿಂಡಿ ಉಂಟಲ್ಲ, ಬೇವಿನ ಹಿಂಡಿ ಎಲ್ಲ, ಅದನ್ನೆಲ್ಲ ಹಾಕೋದನ್ನು ನಿಲ್ಲಿಸಿ. ಅದು ಹಾಕಿದರೆ ಗಿಡ ಫುಲ್ ಹೋಗ್ತದೆ, ಅದು ಕೊಳ್ತೋಗ್ತದೆ, ಬೇರೆಲ್ಲ ಕೊಳ್ತೋಗ್ತದೆ. ಸೊ ಹಾಗಾಗಿ ಇನ್ನೂ ಅದನ್ನು ಹಾಕೋದು ಬೇಡ ನೀವು. ಕಂಪೋಸ್ಟ್ ಗೊಬ್ಬರ ಹಾಕಿ ಏನಾಗೋದಿಲ್ಲ, ಕಂಪೋಸ್ಟ್ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬರ್ತದೆ ಗಿಡ. ಮತ್ತು ಎಷ್ಟು ಗೊಬ್ಬರ ಹಾಕಿದರೂ ಸಹ ಹೂ ಕಮ್ಮಿಯೇ ಆಗೋದು. ಹಾಗಾಗಿ ನೋಡಿ, ಇದೆಲ್ಲ ಎಷ್ಟು ಅಂದರೆ ಫಸ್ಟ್ ಸ್ಟಾರ್ಟಿಂಗಿನ ಗಿಡ ಆಯಿತು ಇದೆಲ್ಲ. ಈಗ ಹೊಸ ಗಿಡ, ಇದರಲ್ಲಿ ಕಾಯಿ ಆಗ್ತುಂಟು, ಅಂದರೆ ಅದು ಬೆಳೆದ ಗಿಡ ಬೆಳೆದಾಗುವಾಗ ಇದರಲ್ಲಿ ಇದಾಗುವಂಥ. ಇದನ್ನೆಲ್ಲ ಟ್ರಿಮ್ ಮಾಡ್ತೇನೆ, ಕಂಪ್ಲೀಟ್ ಟ್ರಿಮ್ ಮಾಡಿ. ಇನ್ನು ಈಗ ಮಾಡ್ಬೋದು ಅಂದರೆ ಫಸ್ಟ್ ಶುರುವಾಗುವಂಥದ್ದಲ್ಲ, ಈಗ ಮಾಡಿದರೆ ಚೆನ್ನಾಗಿ ಚಿಗುರು ಬರ್ಬೋದು. ಒಮ್ಮೆ ಮಾಡ್ತೇನೆ ನಾನು, ಇವತ್ತೇ ಮಾಡಿದರೂ ಆಯಿತು, ಹೇಳಲಿಕ್ಕೆ ಆಗೋದಿಲ್ಲ. ಮಾಡಿ ಗೊಬ್ಬರ ಹಾಕಲಿಕ್ಕಿಲ್ಲ, ನಾನು ಸ್ವಲ್ಪ ಸುಡುಮಣ್ಣು ಉಂಟು, ಅದನ್ನು ಹಾಕಿದರೆ ಆದಿತ್ತು. ಅಂದರೆ ಸುಡುಮಣ್ಣು ನಾನು ಇವಾಗ ಇದು ಕೆಳಗಿರುವ ಕಾರಣ ಸುಡುಮಣ್ಣು ಹಾಕು ಅಂತ ಹೇಳಿದ್ದು. ಟೆರಿಸಲ್ಲಾಗಿದ್ದರೆ ನಾನು ಹಾಕ್ತಿರ್ಲಿಲ್ಲ. ಯಾಕೆಂತ ಹೇಳಿದರೆ ಮತ್ತು ಅದು ಪಾಟ್ ನೋಡಿ, ಇವಾಗಲೇ ಗ್ರೋ ಬ್ಯಾಗ್ ಫುಲ್ಲಾಗಿದೆ. ಇದು ಅವತ್ತು ನೆಟ್ಟ 45 ಲೀಟರ್, ಇದು ಫಸ್ಟ್ ಗಿಡ. ತುಂಬ ಗಿಡ ಕೊಟ್ಟಿದ್ದೇನೆ ನಾನೊಂದು 100-150 ಗಿಡ ಸೇಲ್ ಮಾಡಿದ್ದೇನೆ. ಇದರಲ್ಲಿ ಸ್ವಲ್ಪ ಬಾಕಿ ಉಳಿದಿದ್ದೇನೆ, ಇಲ್ಲಿ ಕಾಂಪೌಂಡಲ್ಲಿ ಸೈಡಲ್ಲಿ ಇಟ್ಟದ್ದು. ಏನು ಸೇಲಿಗೆ ಅಂತ ಏನಿಲ್ಲ, ನಾವೇ ಹೀಗೆ ಕೊಯ್ದು ಕಟ್ಟಿ ದೇವರಿಗೆ ಇಡುವಂಥದ್ದು, ಆ ಥರ ಎಲ್ಲ ಮಾಡುವಂಥದ್ದು. ಮಳೆ ಶುರುವಾಯಿತು ನೋಡಿ, ಗಲೀಜಾಗ್ತದೆ. ಇನ್ನು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಉಂಟು, ಸ್ವಲ್ಪ ಗಿಡ ಎಲ್ಲ ಮಾಡಿದ್ದೇನೆ ನಾನು. ಇದು ಹೂವಿನ ಗಿಡ ಎಲ್ಲ ನೆಡಲಿಕ್ಕೆಲ್ಲ ಶುರುವಾಯಿತು, ಕಟ್ ಮಾಡಲಿಕ್ಕೆ ಆಯಿತು, ಇನ್ನೆಲ್ಲ ಮಾಡಲಿಕ್ಕೆ ಉಂಟು ಇವಾಗ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ, ನಾನು ನಿಮಗೆ ಅದನ್ನು ತೋರಿಸ್ತೇನೆ. ನಾನು ನೆಕ್ಸ್ಟ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತೇಳಿ ಟೈಮ್ ಸಿಕ್ಕಿದರೆ ನಾನೊಂದು ವೀಡಿಯೋ ಮಾಡಿ ತೋರಿಸುವ. ಓಕೆ ನೋಡಿ, ಇವಾಗ ಗಿಡ ಎಲ್ಲ ನೋಡಿ ಮಳೆ ಬರುವಾಗ ಶುರು ಆಗ್ತದೆ, ಕಾಯಿಲೆಲ್ಲ ಶುರುವಾಗ್ತದೆ. ಪಾಟಲ್ಲಿ ನೆಟ್ಟ ಗಿಡ ಅಂತ ಹೇಳಿದರೆ ಹಾಗೆ, ಅದರಲ್ಲಿ ನೀರೆಲ್ಲ ನಿಲ್ಲಬಾರ್ದು, ನೋಡ್ತಾ ಇರಬೇಕಾಗ್ತದೆ.